ನಮಸ್ತೆ ಆತ್ಮೀಯರೇ, ನಾವೆಲ್ಲರೂ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವನ್ನ ಆಚರಿಸಿದ್ದೇವೆ. ಇನ್ನು ಅನೇಕ ವರ್ಷಗಳು ಆಚರಿಸಲಿದ್ದೇವೆ. ಈ ಸಂದರ್ಭದಲ್ಲಿ ಎಲ್ಲರೂ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ ಜನರೆಲ್ಲರನ್ನ ನೆನೆಸ್ಕೊಳ್ಳೋದು ಒಂದು ಏನೋ ಹೇಳ್ತಾರಲ್ಲ, ಏನೋ ಒಂದು ಶಾಸ್ತ್ರ ಅಂತಲ್ಲ, ಏನೋ ನೆಪ ಮಾತ್ರಕ್ಕೆ ಎಲ್ಲರನ್ನು ನಾವು ಸ್ಮರಿಸ್ಕೊಳ್ತೀವಿ. ಅದಕ್ಕಾಗಿ ಇದೊಂದು ಕಾರ್ಯಕ್ರಮ ಒಂದು ಮೀಸಲಾಗಿದೆ. ಆದ್ರೆ ಈಗಿನ ದೇಶದ ರಾಜ್ಯದ ಸ್ಥಿತಿಗತಿ ನೋಡಿದ್ರೆ, ಈಗಿನ ರಾಜಕಾರಣಿಗಳು ಸಂಪಾದನೆ ಮಾಡಿರೋದು ಹಣಕಾಸು, ಅವರ ವ್ಯವಹಾರ, ಅವರ ಆಡಳಿತ ನೋಡ್ಬಿಟ್ರೆ, ಈ ತರ ಇವರು ಆಡಳಿತ ಮಾಡ್ತಾರೆ ಅಂತ ಇದ್ದಿದ್ರೆ ನನಗೆ ಗೊತ್ತಿರೋ ಹಾಗೆ ಖಂಡಿತ ಯಾರು ಸ್ವಾತಂತ್ರ್ಯ ಬೇಕು ಅಂತ ಹೋರಾಡ್ತಿರ್ಲಿಲ್ಲ. ಕೆಲವರಿಗಾಗಿ ಮಾತ್ರ ಸ್ವಾತಂತ್ರ್ಯ ಬಂದಿರೋದು. ಈ 47ರ ಸ್ವಾತಂತ್ರ್ಯ ಯಾರಿಗೆ ಬಂತು, ಎಲ್ಲಿಗೆ ಬಂತು, 47ರ ಸ್ವಾತಂತ್ರ್ಯ ಅಂತ ಹೇಳ್ತಾರಲ್ಲ, ಅದು ಕೆಲವರಿಗೆ ಮಾತ್ರ, ಒಂದು 3% ಇಂದ 5% ಜನರಿಗೆ ಮಾತ್ರ ಸ್ವಾತಂತ್ರ್ಯ ಅನ್ನೋದು ಬಂದಿರೋದು. ಏನ್ ಬೇಕಾದ್ರೂ ಮಾಡ್ಬೋದು. ಸಮಾಜ ಸೇವೆ ಹೆಸರಿನಲ್ಲಿ ಇವರು ಗಣ್ಯರು, ಅತಿ ಗಣ್ಯರು, ಸರ್ಕಾರದ ಖಜಾನೆಯನ್ನ ಲೂಟ್ ಮಾಡಕ್ಕೆ ಏನೇನು ತಂತ್ರಗಳನ್ನ ಉಪಯೋಗಿಸಬೇಕು ಅದನ್ನೆಲ್ಲ ಅವ್ರಿಗೆ ಬೆಂಬಲ ಇದೆ. ನಮ್ಮ ಎಲ್ಲಾ ವ್ಯವಸ್ಥೆನೂ ಅವ್ರು ಹೇಳ್ದಾಗೆ ಕೇಳುತ್ತೆ. ನೀನು, ನಾನು, ಮತ್ತೊಬ್ಬ 3 ಜನ ಇರ್ಬೇಕಷ್ಟೇ ಅವರು. ಇನ್ ಬಾಕಿ ಇವರೆಲ್ಲ ಅವ್ರ ಪಾಡ್ಗವ್ರು ಇರ್ಲಿ ಅಂತ ಹೇಳಿ ಎಲ್ಲ ರಾಜಕಾರಣಿಗಳು ಒಂದೇ ಆಗಿದ್ದಾರೆ. ಅಂತೂ ಸ್ವಾತಂತ್ರ್ಯ ನಮಗೆಲ್ಲ ಸಿಕ್ಕಿದೆ. ಅನೇಕ ಶಾಲಾ ಕಾಲೇಜುಗಳಲ್ಲಿ ರಸ್ತೆಗಳಲ್ಲಿ ಹೋಗುವಾಗ ಮೆರವಣಿಗೆ ಪ್ರೊಸೆಷನ್ ನೋಡುವಾಗ ತುಂಬಾ ಖುಷಿ ಆಗ್ತದೆ. ಅದರಲ್ಲೂ ನಮ್ಮ ಗೌರಿಬಿದನೂರು ತಾಲೂಕಿನ ಹೊಸೂರಲ್ಲಿ ಎಚ್ ನರಸಿಂಹಯ್ಯ ಅವರ ನ್ಯಾಷನಲ್ ಕಾಲೇಜ್ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರೆ ತುಂಬಾ ಖುಷಿ ಆಯ್ತು. ತುಂಬಾ ವ್ಯವಸ್ಥಿತವಾಗಿ ಬಹಳ ಚೆನ್ನಾಗಿ ಮಾಡಿದ್ರು. ಅದೇ ರೀತಿ ನಮ್ಮ ಎಲ್ಲಾ ಯುವಕರು ಮುಂದೇನಾದ್ರೂ ಸ್ವಾತಂತ್ರ್ಯ ಅಂದ್ರೆ ಏನು, ಅದು ಯಾಕಾಗಿ ಬಂತು, ಅದು ಹೇಗ್ ಬಂತು ಅನ್ನೋದನ್ನ ನಿಜವಾಗಿ ಇನ್ನು ಮುಂದೇನಾದ್ರೂ ನಮ್ಮ ರಾಜಕಾರಣಿಗಳು ಅರ್ಥಕೊಳ್ಳೋದು ತುಂಬಾ ಒಳ್ಳೇದು. ಕೇವಲ ಅಧಿಕಾರ ಹಿಡಿಯಕ್ಕೆ, ಸಂಪತ್ತು ಗಳಿಸ್ಲಿಕ್ಕೆ ನಾವು ಯೋಗ್ಯರು ಅನ್ನಿಸ್ಕೊಳ್ಳೋಕೆ ಮಾತ್ರ ಸ್ವಾತಂತ್ರ್ಯದ ದಿನಾಚರಣೆಯನ್ನ, ಸ್ವಾತಂತ್ರ್ಯವನ್ನು ಬಳಸ್ಕೊಳ್ಳೋದು ಬೇಡ. ಎಲ್ಲರೂ ನಮ್ಮವರೇ ಅಂತ ಹೇಳೋದು. ನಿಮ್ಮ ಮನೆಗಳಲ್ಲಿ ನೀವು ಯಾವ ಧರ್ಮವನ್ನ, ಯಾವ ದೇವರನ್ನ ಬೇಕಾದ್ರೆ ಪೂಜೆ ಮಾಡ್ಕೊಳ್ಳಿ, ಅದು ಮನೆ ಒಳಗಡೆ ಇರಲಿ. ಅದು ನಮ್ಮ ಇಡೀ ಭಾರತಕ್ಕೆ ಒಂದೇ ಒಂದು ಧರ್ಮ ಅಂದ್ರೆ ಅದು ನಮ್ಮ ಸಂವಿಧಾನ. ಸಂವಿಧಾನನೇ ನಮ್ಗೆಲ್ಲರಿಗೂ ಒಂದೇ ಧರ್ಮ. ನಮ್ಗೆಲ್ಲರಿಗೂ ಮನೆ ಒಳಗಡೆ ನಾವು ಆಚಾರ ವಿಚಾರ ಪದ್ಧತಿ ನಮ್ದೆಲ್ಲ ಬೇರೆ ಬೇರೆ ವಿಭಿನ್ನವಾಗಿರ್ಬೋದು. ಆದ್ರೆ ನಾವು ಮನೆಯಿಂದ ಹೊರಗಡೆ ಬಂದ್ಮೇಲೆ ನಮ್ಗೆ ಒಂದೇ ಒಂದು ಧರ್ಮ, ಇಡೀ ಮನುಕುಲಕ್ಕೆ, ಭಾರತ ದೇಶದ ಎಲ್ಲಾ ಮನುಕುಲಕ್ಕೆ ಇರೋದು ಒಂದೇ ಒಂದು ಧರ್ಮ, ಅದೇ ನಮ್ಮ ಸಂವಿಧಾನ ಇರ್ಲಿ. ಇದರ ಮಧ್ಯದಲ್ಲಿ ಈಗ ಆರೋಗ್ಯದ ಬಗ್ಗೆ ನೆನೆ ಸ್ವಲ್ಪ ನಾನು ವಿಚಾರವನ್ನು ಮಾತನಾಡಿದೆ. ಈಗ ಗುಟ್ಕಾ, ಅದನ್ನು ಈಗ ಒಂದ್ ಕಡೆ ದ್ವಂದ್ವದಲ್ಲೇ ಇದೆ. ಅದು ಒಬ್ರು ಹೇಳ್ತಾರೆ ಗುಟ್ಕಾ ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ, ಇನ್ನೊಬ್ರು ಇಲ್ಲ ಬ್ಯಾನ್ ಮಾಡಲ್ಲ, ಅದನ್ನ ವಾಪಸ್ ತಗೊಳ್ತೀವಿ ಅಂತಾರೆ. ಅದು ನಮ್ಗೆ ಗೊತ್ತೇ ಇಲ್ಲ ಆ ದೇಶ ಬಂದಿರೋದು ಅಂತ ಹೇಳ್ತಾರೆ. ಅದೇ ಒಂದ್ ಹೇಳ್ತೀನಿ, ಇದು ರೈತರ ಬೆಳೆ ಅಡಿಕೆ ಆಗಿರ್ಬೋದು. ಆದ್ರೆ ನಾವು ಬೆಳೆದ ಅಡಿಕೆನ ನೀವು ಒಳ್ಳೇದಕ್ಕೆ ಬಳಸದೆ ಯಾವ್ದಾವ್ದಕ್ಕೂ ಬಳಸ್ತಾ ಇದ್ರೆ ಅದು ನಾವು ರೈತರು ಜವಾಬ್ದಾರ ಅಲ್ಲ ಅದಕ್ಕೆ. ಇವತ್ತು ಪಾನ್ ಪರಾಗು ಇದಕ್ಕೆಲ್ಲ ಅಡಿಕೆನ ಬಳಸ್ತಾ ಇರ್ಬೋದು, ಬರೀ ಕೆಲವು ಪರ್ಸೆಂಟ್ ಮಾತ್ರ ಅಷ್ಟೇ ಬಳಸ್ತಾ ಇರೋದು. ಬಾಕಿ ಇರೋದನ್ನೆಲ್ಲ ಅವ್ರು ಬೇರೆ ಬೇರೆ ಏನೇನೋ ಹಾಳು ಮೂಳು ಆಗ್ತಾ ಇದ್ದಾರೆ. ನಾನೊಬ್ಬ ರೈತನಾಗಿ ಹೇಳೋದಾದ್ರೆ ಗುಟ್ಕವನ್ನ ನಿಷೇಧ ಮಾಡ್ಬೋದು, ತೊಂದ್ರೆ ಏನಿಲ್ಲ. ಅದರಿಂದ ಲಕ್ಷಾಂತರ ಜನ, ಕೋಟ್ಯಾಂತರ ಕುಟುಂಬ ಉಳಿತದೆ. ನೋಡಿ ಆ ಗಲೀಜು, ಆ ಹೊಲಸು ಎಲ್ಲ ಇರ್ತದೆ. ಅದೇ ರೈತರು ಬೆಳೆದಿದ್ದು ಏನು ಯಾವತ್ತು ಅದು ಸ್ವಲ್ಪ ರೇಟ್ ಅಲ್ಲಿ ವೇರಿಯೇಷನ್ ಆಗ್ಬೋದು. ಆದ್ರೆ ನಮ್ಗೆ ವಿಪರೀತ ಲಾಭ ಏನ್ ಬೇಡ. ವಿಪರೀತ ಲಾಭ ನಮ್ಗೆ ಬೇಕು ಅಂದಾಗ ನಾವು ಅದನ್ನ ಬೇರೆ ಬೇರೆ ಇದಕ್ಕೆ ಉಪಯೋಗಿಸಕ್ಕೆ ನಾವು ಹೇಳ್ತೀವಿ. ನಮ್ಗೆ ವಿಪರೀತ ಲಾಭ ಬೇಡ. ಲಾಭ ಬಂದ್ರೂ ಅದು ನಮ್ಗೆ ಒಳ್ಳೇದಾಗೋದಿಲ್ಲ. ನಮ್ಮ ಅಡಿಕೆನ, ನಮ್ಮ ಶುದ್ಧವಾದ ಅಡಿಕೆನ ನೀವು ಕಲಬೆರಕೆ ಮಾಡಿ ಅದಕ್ಕೆ ಏನೇನೋ ಸೇರಿಸಿ ಜನರಿಗೆ ಕಾಯಿಲೆ ಬಂತು ಅಂದ್ರೆ ಆ 100% ಪಾಪದಲ್ಲಿ ಬೆಳೆದವನಿಗೆ 5% ಇದೆ. ಅದರಿಂದ ದಯಮಾಡಿ ರೈತನಿಗೆ ಈ ಸಮಸ್ಯೆ ಆಗೋದು ಬೇಡ. ನೀವು ಅದನ್ನ ಬ್ಯಾನ್ ಮಾಡಿ. ಆದ್ರೆ ನಿಜವಾದ ಶುದ್ಧವಾದ ಅಡಿಕೆಯನ್ನ ಮಾರಾಟ ಮಾಡೋದಕ್ಕೆ ಎಲ್ಲೂ ಬ್ಯಾನ್ ಇಲ್ಲ. ಅಡಿಕೆಯಿಂದ ಬೇರೆ ಬೇರೆ ಉತ್ಪನ್ನಗಳು ಮಾಡೋಕೆ ಅದಕ್ಕೆ ಯಾವುದಕ್ಕೂ ಬ್ಯಾನ್ ಇಲ್ಲ. ಅದೆಲ್ಲ ನಡೀತದೆ. ಸಭೆ ಸಮಾರಂಭ, ಶುಭ ಸಮಾರಂಭಗಳೆಲ್ಲ ನಮ್ಮ ಅಡಿಕೆ ಪಾತ್ರ ಬಹಳ ವಿಶೇಷವಾಗಿದೆ. ಅದೆಲ್ಲ ಕಡೆ ಇರುತ್ತೆ, ಇರ್ಬೇಕದು. ನಮ್ಮ ಅಡಿಕೆ ಉಳಿಬೇಕು. ನಮ್ಮ ರೈತನಾಗಿ ಹೇಳ್ತಾ ಇದ್ದೀನಿ, ಅಡಿಕೆ ಬೆಳೆಗಾರರು ಉಳಿಬೇಕು, ಅಡಿಕೆನೂ ಉಳಿಬೇಕು. ಅದೇ ನಮ್ಮ ಅಡಿಕೆನ ತಗೊಂಡೋಗಿ ನೀವು ಏನೇನೋ ಹಾಕ್ಬಿಟ್ಟು ಬ್ಯಾನ್ ಮಾಡ್ತಾ ಇದ್ದೀರಿ, ನೀವು ಅದನ್ನ ಬ್ಯಾನ್ ಮಾಡ್ಕೊಳ್ಳಿ. ನಮ್ಮದೇನೋ ರೈತರ ಚಿಂತೆ ಮಾಡಬೇಡಿ. ನಮ್ದೇನು ಅಡಿಕೆಗೇನು ಸಮಸ್ಯೆ ಏನಾಗೋದಿಲ್ಲ. ಏನೋ ಒಂದು 5 ರೂಪಾಯಿ 10 ರೂಪಾಯಿ ವೇರಿಯೇಷನ್ ಆಗ್ಬೋದು. ಆದ್ರೆ ನಮಗೆ 100 ರೂಪಾಯಿ ಲಾಭ ಮಾಡಕ್ ಹೋಗಿ ನಾವು ಆ ಪಾಪದ ದುಡ್ಡು ನಮ್ಗೆ ಬೇಡ. ನಮ್ಮ ಅಡಿಕೆಯನ್ನ ರೈತರು ಶುಭ ಸಮಾರಂಭಗಳಲ್ಲಿ, ಔಷಧಿಯಲ್ಲಿ, ಕಾಫಿ, ಟೀ, ಅಡಿಕೆಯಲ್ಲಿ ಟೀ ಮಾಡ್ತಾರೆ, ಟೀಯಲ್ಲಿ, ಬಣ್ಣಕ್ಕೆ, ಇದರ ಏನೇನು ಬಳಸ್ತಾ ಇದ್ರೆ ಅದೆಲ್ಲ ಬಳಸ್ಕೊಳ್ಳಿ, ಸಾಕು. ನಮ್ಗೆ ಅದರಲ್ಲೇ ಸಂತೋಷ ಸಾಕು. ನೀವು ತಗೊಂಡೋಗಿ ಅದನ್ನ ಬ್ಯಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವ್ದಾವ್ದೋ ವಿಷವನ್ನೆಲ್ಲ ಮಿಕ್ಸ್ ಮಾಡಿದ್ರು ನೀವು ಬ್ಯಾನ್ ಮಾಡಿ. ಅದು ಮಾಡ್ಲೇಬೇಕು. ಯಾಕೆಂತಂದ್ರೆ ಎಲ್ಲಿ ನೋಡಿದ್ರೆ ಅಲ್ಲಿ ಉಗಿಯೋದು. ಮತ್ತೆ ಎರಡನೇದು, ಅಡಿಕೆಯಿಂದ ಸಮಸ್ಯೆ ಬರ್ತಾ ಇಲ್ಲ. ಆ ಅಡಿಕೆ ಜೊತೆಗೆ ನೀವು ಹಾಕ್ತಾ ಇದ್ರಲ್ಲ ಟೊಬ್ಯಾಕೋ, ಆಮೇಲೆ ಗಾಜಿನ ಪುಡಿನೂ ಹಾಕ್ತಾ ಇದ್ರಂತೆ ನೋಡಿ. ಪಾನ್ ಪರಾಗುಗೆ ಎಲ್ಲ ಈ ಮಸಾಲೆ ಬಾಯಿಗೆ ಹಾಕ್ತಾರಲ್ಲ, ಅದಕ್ಕೆಲ್ಲ ಗಾಜಿನ ಪುಡಿಯನ್ನು ಸಮೇತ ಹಾಕ್ತಾರೆ. ಯಾಕೆ ಗಾಜಿನ ಪುಡಿ ಎಲ್ಲ ಹಾಕ್ತಾರೆ ಅಂತ ಹೇಳಿದ್ರೆ, ಅದು ತಿಂದಾಗ ನಾಲಿಗೆಗೆ ಸ್ವಲ್ಪ ತಗಲಿ ನಮ್ಮ ದೇಹದಲ್ಲಿ ಬರುವ ರಕ್ತವೇ ನಮಗೆ ರುಚಿ ಕಾಣಿಸ್ಬೇಕು. ಅಂಥದೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ದೊಡ್ಡ ದೊಡ್ಡ ನಟರೆಲ್ಲ ಜಾಹೀರಾತು ಕೊಡ್ತಾ ಇದ್ದಾರೆ. ಅದೆಲ್ಲ ಬಹಳ ಅಪಾಯ. ಇನ್ನು ಸರ್ಕಾರ ಗೊಂದಲದಲ್ಲೇ ಇದೆ. ಬ್ಯಾನ್ ಮಾಡ್ಬಿಡೋದು ತುಂಬಾ ಒಳ್ಳೇದು. ಯಾಕೆಂತ ಹೇಳಿದ್ರೆ ದಿನ ಸಾಯೋದಕ್ಕಿಂತ
ಏನೋ ಹೇಳ್ತಾರಲ್ಲ, ಒಂದೇ ಸಲ ಸಾಯೋದು ಒಳ್ಳೇದು ಅಂತ ಅಂದ್ಬಿಟ್ಟು. ಅದು ಒಂದು 10 ರೂಪಾಯಿ 50 ರೂಪಾಯಿ ಏರುಪೇರು ಆಗ್ಬೋದು ಬೆಳವಣಿಗೆಯಲ್ಲಿ, ಆದ್ರೆ ರೈತರ ಬೆಳೆಗೆ ಏನು ತೊಂದರೆ ಆಗೋದಿಲ್ಲ. ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ. ಆದ್ರೆ ಇವತ್ತು ನಗರಗಳಲ್ಲಿ ನಡೀತಾ ಇರುವ ಸ್ವಚ್ಛತೆ ನೋಡಿದ್ಬಿಟ್ರೆ, ಆಮೇಲೆ ದೊಡ್ಡ ದೊಡ್ಡ ನಟರು ಅವರು ಇವರು ಮಾಡ್ತಾರೆ. ಇನ್ನೊಂದು ತಿಳ್ಕೊಳ್ಳಿ, ಇದು ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾ ಇದೆ ಅಷ್ಟೇ, ಆದ್ರೆ ಎಲ್ಲಾ ಬಹುತೇಕ ದೊಡ್ಡ ದೊಡ್ಡ ಪಾನ್ ಪರಾಗು ಮಸಾಲೆ ಕಂಪನಿ ಅವ್ರದೆಲ್ಲ ರಾಜಕಾರಣಿಗಳದು, MLA ಗಳದು. ಮೊನ್ನೆ ಒಬ್ಬ ಯಾರೊಬ್ರು MLA ಸಿಗಾಕೊಂಡಾರ ನೋಡಿದಿರಲ್ಲ, ಅವ್ನ ಮಗ ಯಾವ್ದೋ ಒಂದು ಇದರಲ್ಲಿ ಇದ್ದ, ಅವನೊಬ್ಬ KS ಅಧಿಕಾರಿ ಆಗಿದ್ದ, ಅವ್ರು ಲಂಚ ತಗೊಂಡ ಸಿಗಾಕೊಂಡ, ಆಮೇಲೆ ಬೋರ್ಡ್ ಇದು ಮಾಡಿದ್ರು. ಕೊನೆಗೆ ನೋಡಿದ್ರೆ ಒಂದು MRDA ಅಂತ ಏನೋ ಒಂದು ಪಾನ್ ಪರಾಗ ಶನಿಗಿರಿ ಮನೇಲಿ 6 ಕೋಟಿ ದುಡ್ಡು ಸಿಕ್ತು. ಇದೆಲ್ಲ ಎಲ್ಲಿಂದ? ಇದೆಲ್ಲ ಈ ಗುಟ್ಕಾ, ಇದು ನಿಷೇಧಿತ ವಸ್ತುಗಳಿಂದ ಮಾಡಿದ ಸಂಪತ್ತು. ಅದೇ ಅಂತ ಸಂಪತ್ತು ನಮ್ಗೆ ರೈತರಿಗೆ ಬೇಡ. ನಮ್ಮ ಅಡಿಕೆಗೆ ಸಿಕ್ಕೋ ಯೋಗ್ಯ ಬೆಲೆ ಸಿಕ್ಕೇ ಸಿಗ್ತದೆ, ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಆದ್ರೆ ಗೊಂದಲ ನೀತಿಗಿಂತ ಕಡಾಖಂಡಿತವಾಗಿಯೂ ಅದನ್ನು ನಿಷೇಧ ಮಾಡಿ, ಹಾಗೆ ಸರಾಯಿನೂ ನಿಷೇಧ ಮಾಡಿ. ಅನೇಕ ರೋಗ ರುಜಿನಗಳು ಬರ್ತಾ ಇರೋದು ಇವತ್ತು ಈ ಸರಾಯಿಯಿಂದ. ಗಾಂಧೀಜಿ ಏನ್ ಹೇಳಿದ್ರು? ಸ್ವಾತಂತ್ರ್ಯದಿಂದ ನಾವು ಹೇಳಿಕೆ ಸ್ವಾತಂತ್ರ್ಯ ಇದೆಯಲ್ವಾ? ಗಾಂಧಿ ಏನ್ ಹೇಳಿದ್ರು? ಮದ್ಯಪಾನ ಬಹಳ ಅಪಾಯಕಾರಿ, ಅದನ್ನ ನಾವು ನಿಲ್ಲಿಸಬೇಕು, ಅದನ್ನ ನಿಷೇಧಿಸಬೇಕು ಅಂತ ಅನೇಕ ರಾಜ್ಯಗಳಲ್ಲಿ ನಿಷೇಧ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಯಾಕೆ ಸಾಧ್ಯ ಇಲ್ಲ? ಖಂಡಿತ ಮಾಡ್ಬೋದು, ನೀವು ಮಾಡಿ, ಚಿಂತೆ ಏನಿಲ್ಲ. ಅದರಿಂದ ಈ ರೀತಿ ನೀವುಗಳು ದ್ವಂದ್ವ ನೀತಿಯನ್ನು ಹೇಳೋದಕ್ಕಿಂತ ನಿಷೇಧ ಮಾಡೋದು ಮಾಡ್ಕೊಂಡು ಹೋಗಿ. ಹಾಗೆ ಸರಾಯಿನ ನಿಷೇಧ ಮಾಡಿ, ಅದ್ರಲ್ಲಿ ಏನೋ ಹೇಳ್ಬೋದು ನೀವು, ಒಂದು 100 ಕುಟುಂಬ ಬದುಕ್ತವೆ ಅಂತ. ಕೋಟ್ಯಾಂತರ ಕುಟುಂಬ ಬೀದಿ ಪಾಲಾಗ್ತಾ ಇದೆಯಲ್ಲ. ಅದರಿಂದ ಇಂಥದ್ದೆಲ್ಲ ಕಡಾಖಂಡಿತವಾಗಿ ಮುಲಾಜಿಲ್ಲದೇನೆ ಮನುಕುಲದ ಉಳಿವಿಗಾಗಿ ಎಲ್ಲಾ ವಿಷ ಆಗೋಗಿದೆ. ಎಲ್ಲಾ ವಿಷ, ಆಹಾರ ವಿಷ ಆಗೋಗಿದೆ, ಬೆಳೆಯೋದು ವಿಷ ಆಗೋಗಿದೆ. ಪ್ರತಿಯೊಂದರಲ್ಲೂ ವಿಷಮಯ ಒತ್ತಡ ಸೇರಿಸ್ಕೊಂಡು ಜನರನ್ನ ಎಷ್ಟು ತೊಂದರೆ ಕೊಡ್ಬೇಕೋ ಅಷ್ಟು ತೊಂದರೆ ಕೊಡೋಕೆ ಕೆಲವು ವಸ್ತುಗಳು ಮಾಡ್ತಾ ಇದೆ. ಅದರಿಂದ ಕೆಟ್ಟ ವಸ್ತುನ ನಿಷೇಧ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ಅದೇ ಅಡಿಕೆ ಬೆಳೆಗಾರರ ಬಗ್ಗೆ ಏನು ಚಿಂತೆ ಮಾಡುವಂತ ಅವಶ್ಯಕತೆ ಏನಿಲ್ಲ. ಅದು ನಮ್ಗೆ ಸಿಕ್ಕೋ ಬೆಲೆ, ಅದಕ್ಕೆ ಇರುವಂತ ಸ್ಥಾನಮಾನ ಸಿಕ್ಕೇ ಸಿಗ್ತದೆ. ಏನೇನೋ ಮಿಕ್ಸ್ ಮಾಡಿ ಅವರ ಮೋಜು ಮಸ್ತಿಗೆ ಮಾಡ್ತಾ ಇದ್ದಾರೆ, ಅದು ಮಾಡ್ಲಿ, ಅದ್ರ ಬಗ್ಗೆ ಏನು ಚಿಂತೆ ಏನ್ ಬೇಡ. ಅಡಿಕೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಭವಿಷ್ಯ ಇದ್ದೇ ಇದೆ. ರೈತರೆಲ್ಲ ಕೂಡ ಅಷ್ಟೇ, ತೆಂಗು ಅಡಿಕೆ ಎರಡನ್ನ ಯಾರು ಮಿಕ್ಸ್ ಆಗಿ ಬೆಳಿಬೇಡಿ. ಸುತ್ತ ಅಡಿಕೆ ಹಾಕೋದ್ರೆ ಅದ್ರ ಮಧ್ಯದಲ್ಲಿ ಬೇಕಾದ್ರೆ ನೀವು ತೆಂಗನ್ನು ಹಾಕೋದು. ತೆಂಗು ಅಡಿಕೆ ಎರಡು ಮಿಕ್ಸ್ ಆಗೋದು ಬೇಡ. ನಿಮ್ಮ ಜಮೀನು ಸುತ್ತ ಬೇಲಿಂದ ಒಳಗಡೆ 15 ಅಡಿ ತೆಂಗು ಹಾಕೊಳ್ಳಿ, ಅಲ್ಲಿಂದ 12 ಅಡಿ ಬಿಟ್ಟು 9 ಅಡಿಕೆ ಹಾಕೊಳ್ಳಿ, ತುಂಬಾ ಒಳ್ಳೇದು. ಅಡಿಕೆಗೆ ನಿಮ್ಮ 10 ಮೆಜರ್ಮೆಂಟ್ ತುಂಬಾ ಒಳ್ಳೇದು. ಅಥವಾ ಏನೋ ಗಿಡ ಜಾಸ್ತಿ ಬೇಕು ಅಂತಂದ್ರೆ 9 10 ಯಾರು ಹಾಕೋಬಿಡಿ. ಇಲ್ಲದಿದ್ರೆ ಪೂರ್ವ ಪಶ್ಚಿಮಕ್ಕೆ 6 ಅಡಿ, ಉತ್ತರ ದಕ್ಷಿಣಕ್ಕೆ 12 ಅಡಿ ಅಥವಾ 10 ಅಡಿ ಮಾಡ್ಕೊಳ್ಳಿ. ಅದು ಒಂದು ಒಳ್ಳೆ ಮೆಥಡ್, ಚೆನ್ನಾಗಿರ್ತದೆ, ಚಿಂತೆ ಏನಿಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ತೆ.